ಶಿವಕುಮಾರ್ ಅವರು ಸದನದಲ್ಲಿ RSS ಗೀತೆ ಹಾಡಿದ್ದನ್ನ ಕಾಂಗ್ರೆಸ್ನವರು ಸಾಕಷ್ಟು ವಿರೋಧ ಮಾಡ್ತಾ ಇದ್ದಾರೆ ಅವರಲ್ಲಿ. ನೋಡಿ, ದೇಶ ಪರಿವರ್ತನೆ ಆಗ್ತಾ ಇದೆ. ಯಾರು ಏನನ್ನ ಬೇಕಾದರೂ ಸ್ವೀಕಾರ ಮಾಡಬಹುದು. ಅವರವರಿಗೆ ಬೇಕಾದ ಆಯ್ಕೆಗಳು ಅವರವರ ಮುಂದೆ ಇರ್ತದೆ. ಈಗ DK ಶಿವಕುಮಾರ್ ಅವರು RSS ಅನ್ನ ಗೀತೆಯನ್ನು ಹೇಳಿದ್ರು ಅಂತಂದ್ರೆ ಅವರಿಗೆ RSS ಬಗ್ಗೆ ಸಿಂಪತಿ ಬಂದಿರಬೇಕು, ಅವರಲ್ಲಿ ಪರಿವರ್ತನೆ ಆಗಿರ್ಬೇಕು. ಬಹಳ ಕೆಲವರು ನಾನು ನೋಡಿದೆ, RSS ಗಾಳಿಯೂ ನಮಗೆ ಸೋಕಬಾರದು ಅಂತಕ್ಕಂಥ ಮಾತನ್ನ ಕೆಲವರು ಹೇಳಿರೋದು ನೋಡಿದೆ. RSS ಇವತ್ತು ರಾಷ್ಟ್ರವ್ಯಾಪಿ ವ್ಯಾಪಿಸ್ಕೊಂಡಿದೆ, ಎಲ್ಲ ಕಡೆಯಲ್ಲೂ ಅವರ ಗಾಳಿ ಇದೆ. RSS ಗಾಳಿ ನಮ್ಮ ಮೇಲೇನೆ ಬೀಳಬಾರ್ದು ಅನ್ನೋದಾದ್ರೆ ಭವಿಷ್ಯ ಭಾರತ ದೇಶದಿಂದ ಹೊರಗೋಗ್ಬೇಕಾಗತ್ತೆ. ಅವರು ಎಲ್ಲಿ RSS ಇಲ್ವೋ ಆ ಜಾಗಕ್ಕೆ ಅವರು ಜಾಗ ಹುಡುಕೊಳ್ಬೇಕಾಗತ್ತೆ ಹೊರತು ಈ ದೇಶದಲ್ಲಿ ಅಂಥವರಿಗೆ ಜಾಗ ಇರಲ್ಲ. ಯಾಕೆಂದ್ರೆ ಎಲ್ಲ ಕಡೆಯಲ್ಲೂ ಕೂಡ ವ್ಯಾಪಿಸ್ಕೊಂಡಿದೆ. ನಾನೊಂದು ಮಾತನ್ನು ಹೇಳಲಿಕ್ಕೆ ಬಯಸ್ತೇನೆ. ಯಾವರನ್ನ ಮನಿವಾದಿಗಳಂತಿದ್ದೀರೋ ನೀವು, ಅವರನ್ನ ಮನೆ ತುಂಬಿಕೊಂಡಿದ್ದೀರಿ, ನೀವೇ ನಿಮ್ಮರನ್ನ ಅವ್ರ ಮನೆ ತುಂಬಿಸಿದ್ದೀರಿ, ಅವರ ಇದರಲ್ಲಿ ಬದುಕ್ತಾ ಇದ್ದೀರಿ, ಅವರ ಸೇವೆ ತಗೊಳ್ತಾ ಇದ್ದೀರಿ, ಮತ್ತೆ ಯಾರನ್ನ ಮನುವಾದಿಗಳಂತೀರಿ? ಇದೆಲ್ಲವೂ ಕೂಡ ನನಗೆ ಒಂದು ರೀತಿಯ ತಮಾಷೆಯಾಗಿ ಕಾಣ್ತದೆ. ಯಾಕೆ ಅಂತಂದ್ರೆ ಯಾರನ್ನ ನೀವು ವಿರೋಧಿಸ್ತಿದ್ದೀರೋ ಅವರನ್ನೇ ನೀವು ರಕ್ಷಣೆಗೆ ಇಟ್ಕೊಂಡಿದ್ದೀರಲ್ಲ ಮನೆಗಳಲ್ಲಿ. ಇದನ್ನ ಯಾರು ಕೇಳಬೇಕು? ಇಂಥ ಮಾತುಗಳು ಇದನ್ನ ಬೂಟಾಟಿಕೆ ಮಾತುಗಳು ಅಂತಾರೆ ಅಷ್ಟೇ ಹೊರತು ಇದಕ್ಕೇನು ಮಾನ್ಯತೆ ಯಾರೂ ಕೊಡೋದಿಲ್ಲ. ಇವತ್ತು ಕೆಲವರಿಗೆ ಏನಾಗಿದೆ ಅಂತಂದ್ರೆ RSS ಅಂದ ತಕ್ಷಣ ನನಗೆ ಪ್ರಚಾರ ಸಿಗ್ತದೆ ಅಂತಕ್ಕಂಥ ಪ್ರಚಾರ ಗೀಳಗೆ ಬಿದ್ದಿದ್ದಾರೆ. ಇದರಿಂದ ಏನೂ ಆಗೋದಿಲ್ಲ. ಹಾಗಿದ್ರೆ ನಿಲ್ಲಿಸಿಬಿಡಿ, ನಿಮ್ಮ ಯಾವ ಗೀತೆನೂ ಆಡಬಾರ್ದು, ನಿಲ್ಲಿಸಿಬಿಡಿ. ಯಾರು ಕಾಂಗ್ರೆಸ್ನಲ್ಲಿ ಯಾರು ಆ ಗೀತೆನೇ ಆಡೋದು ಬೇಡ, ನಿಲ್ಲಿಸ್ಬಿಡಿ ನೋಡೋಣ. ಯಾಕೆ ನೀವು DK ಶಿವಕುಮಾರ್ ನಿಮ್ಮ ಪಕ್ಷದ ಅಧ್ಯಕ್ಷರು ಯಾಕೆ ನಿಲ್ಲಿಸ್ಲಿಕ್ಕಾಗಿಲ್ಲ? ಮತ್ತೆ ನಮ್ಮ ಇವರು ಯಾರು ಕುಣಿಗಲ್ MLA ಅವರು ಆಡಿದ್ದಾರೆ, ರಂಗನಾಥ್ ಅವರು. ನಿಲ್ಲಿಸ್ರಿ ನೋಡೋಣ ಅವ್ರನ್ನ. ನೋಡಿ, ಯಾರು ಬಾಯಿ ಮುಚ್ಚಲಿಕ್ಕಾಗಲ್ಲ, ಸರ್ವರು ಸ್ವತಂತ್ರರಿದ್ದಾರೆ. ಆದರೆ ನಿಮ್ಮ ಚಟಕ್ಕೆ ಇವತ್ತು ಇಲ್ಲದ್ದನ್ನ ಮಾತಾಡಿ ಪ್ರಚಾರದ ಗೀಳಿಗೆ ಬೀಳ್ಬೇಡಿ ಅಂತ ಹೇಳಿ ಅವ್ರಿಗೆ ಹೇಳಲಿಕ್ಕೆ. ಪರಿವರ್ತನೆ ಜಗದ ನಿಯಮ. ನಾನು ಆಗಿದ್ದೀನಿ, ಎಲ್ಲರೂ ಆಗಬೇಕು ಅಂತ ನನ್ನಂಗೆ ಆಗ್ರಿ ಅಂತ ನಾನು ಅವ್ರಿಗೂ ಕೂಡ ನಾನು ರಿಕ್ವೆಸ್ಟ್ ಮಾಡ್ತೀನಿ. ನೋಡಿ, ಕೆಲವರ ಅಭಿಪ್ರಾಯಗಳು, ಎಲ್ಲರ ಅಭಿಪ್ರಾಯಕ್ಕೆ ನಾನು ಉತ್ತರ ಕೊಡೋದು ಏನು ಅವಶ್ಯಕತೆ ಇಲ್ಲ. ಕ್ಷಮೆ ಯಾಕೆ? ಅವ್ರದೇ ಪಕ್ಷದವರು, ಬೇರೆಯವರು ಯಾರಾದ್ರೂ ಇವ್ರು ಕೇಳಿದ್ರು ಅವರೇ ಪಕ್ಷದವರು ಆದ್ರಿಂದ ಕ್ಷಮೆ ಯಾಕೆ ಕೇಳ್ತೀರಿ? ಅಧ್ಯಕ್ಷರನ್ನೇ ಕ್ಷಮೆ ಕೇಳೋ ಅನ್ನೋಷ್ಟು ತಾಕತ್ತು ಕಾರ್ಯಕರ್ತರಿಗೆ ಬಂದ್ಬಿಡ್ತದ? ಅವರು ಅಧ್ಯಕ್ಷರು ಸಂಘಟನೆ ವಿಷದ ರಾಜಕಾರಣ ಮಾಡ್ತಿದ್ರು. RSS ಸಂಘಟನೆ ದೇಶದ್ರೋಹಿ ಸಂಘಟನೆ, ಅದಕ್ಕೋಸ್ಕರ ಬ್ಯಾನ್ ಮಾಡಿದ್ರು. ಅಂತ ಸಂಘಟನೆ ಅಲ್ಲ, ಇವರ ವಿಷದ ನಾಲಿಗೆಗಳಿಗೆ ಬೇರೆಯವರ ಬಗ್ಗೆ ಮಾತಾಡ್ಬೇಕೇನು? ಅವೆಲ್ಲ ವಿಷದ ನಾಲಿಗೆಗಳು. ಆಮೇಲೆ ಇನ್ನೂ ಅವರೆಲ್ಲ ಕೂಸುಗಳಿದ್ದಂಗೆ ರಾಜಕಾರಣದಲ್ಲಿ. ಕೂಸುಗಳಿಗೆ ಉತ್ತರ ಕೊಡಬೇಕಾಗಿಲ್ಲ, ಅವರ ಮಾತುಗಳಿಗೆ ಎಲ್ಲೂ ಬೆಲೆ ಇಲ್ಲ. ಸುಮ್ಮನೆ ಏನೋ ಒಂದು ಪ್ರಚಾರಕ್ಕೆ ಅವರ ಡಿಪಾರ್ಟ್ಮೆಂಟ್ ಮೇಲೆ ಒಂದು 15 ನಿಮಿಷ ಮಾತಾಡಕ್ಕೆ ಹೇಳಿ ಅವ್ರಿಗೆ ಏನೇನು ಮಾಡಿದ್ದಾರೆ ಘನಕಾರ್ಯ. RSS 100 ವರ್ಷದಲ್ಲಿ ಏನು ಮಾಡಿದೆ ಅಂತ ಹೇಳಿ ಅಂತ ಹಿಸ್ಟ್ರಿ ತೆಗೆದು ನೋಡಿದ್ರೆ ಗೊತ್ತಾಗತ್ತೆ. ಗೂಗಲ್ ಹಿಸ್ಟ್ರಿ ಹೇಳ್ತದೆ. ಈಗ ಗೂಗಲ್ಗೆ ಹೋದ್ರೆ ಸಾಕು, ಇವರಿಗೆ ಎಲ್ಲೋ ನಿಂತು ಕೂಗಾಡಿ ಕೇಳೋರಿಗೆ ಉತ್ತರ ಕೊಡಬೇಕಾಗಿಲ್ಲ. RSS ಯಾರಿಗೂ ಉತ್ತರ ಕೊಡಲ್ಲ, ಕೆಲಸ ಮಾಡಿ ತೋರಿಸು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.